ಪಾಕಿಸ್ತಾನದ ನೆರವಿಗೆ ನಿಂತ ಟರ್ಕಿಗೆ ಭಾರತ ಶಾಕ್ ಮೇಲೆ ಶಾಕ್ ಅನ್ನು ಕೊಡ್ತಾ ಇದೆ. ಮಿತ್ರದ್ರೋಹಿ ಟರ್ಕಿಗೆ ಪ್ರವಾಸೋದ್ಯಮದ ಹೊಡೆತವನ್ನ ಈಗ ಭಾರತ ಕೊಡ್ತಾ ಇರುವಂಥದ್ದು. ಟರ್ಕಿಗೆ ಬುಕ್ ಆಗಿದ್ದಂತಹ ಟಿಕೆಟ್ ಬುಕ್ಕಿಂಗ್ ಅನ್ನ ಕ್ಯಾನ್ಸಲ್ ಮಾಡಲಾಗ್ತಾ ಇದೆ. ಅಜರ್ಬೈಜಾನ್ ಟರ್ಕಿಗೆ ಬುಕ್ ಆಗಿದ್ದಂತಹ ಟಿಕೆಟ್ ರದ್ದಾಗಿರುವಂಥದ್ದು. ಟರ್ಕಿ ಅಜರ್ಬೈಜಾನ್ಗೆ 60% ಬುಕ್ಕಿಂಗ್ ಇಳಿಕೆಯಾಗಿದೆ. 250% ಬುಕ್ಕಿಂಗ್ ಕ್ಯಾನ್ಸಲ್ ಆಗಿದೆ ಎನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಪಾಕಿಸ್ತಾನದ ನೆರವಿಗೆ ನಿಂತಿತ್ತು ಟರ್ಕಿ, ಅದಕ್ಕೆ ಈಗ ಭಾರತದಿಂದ ಶಾಕ್ ಮೇಲೆ ಶಾಕ್. ಒಂದು ಡ್ರೋನ್ಗಳನ್ನು ಸಪ್ಲೈ ಮಾಡುವಂತಹ ಕೆಲಸ ಟರ್ಕಿ ಕಡೆಯಿಂದ ಆಗಿತ್ತು, ಮತ್ತೊಂದು ಸೈನಿಕರನ್ನು ಕೂಡ ಗೊತ್ತಿಲ್ಲದೇನೆ ಪಾಕಿಸ್ತಾನಕ್ಕೆ ಕಳುಹಿಸಿಕೊಟ್ಟಿತ್ತು ಭಾರತದ ವಿರುದ್ಧ ಹೋರಾಡೋದಕ್ಕೆ. ಅಜರ್ಬೈಜಾನ್ ಕೂಡ ಇದೇ ರೀತಿಯ ಕೆಲಸವನ್ನು ಮಾಡಿತ್ತು. ಹಾಗಾಗಿ ಭಾರತದ ಜನ ಸ್ವಯಂ ಪ್ರೇರಿತವಾಗಿ ಟರ್ಕಿ ಅಜರ್ಬೈಜಾನ್ಗೆ ಸಂಬಂಧಪಟ್ಟಂತಹ ವಸ್ತುಗಳ ವಿರುದ್ಧ ಬಾಯ್ಕಾಟ್ ಅಭಿಯಾನವನ್ನು ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ಈ ಟರ್ಕಿ ಜೊತೆಗೆ ಅಜರ್ಬೈಜಾನ್ಗೆ ಯಾರ್ಯಾರು ಪ್ರವಾಸಕ್ಕೆ ಅಂತೇಳಿ ಹೋಗ್ತಾ ಇದ್ರೋ ಅವರುಗಳು ಕೂಡ ಆ ಎರಡೂ ದೇಶಗಳ ನಡೆಯಿಂದ ಈಗ ದೊಡ್ಡ ಮಟ್ಟದಲ್ಲಿ ಆಕ್ರೋಶವನ್ನು ಹೊರಹಾಕಿ ಪ್ರವಾಸವನ್ನೇ ರದ್ದು ಮಾಡ್ತಾ ಇದ್ದಾರೆ. ಈ ಮೂಲಕ ಎರಡು ದೇಶಗಳ ಪ್ರವಾಸೋದ್ಯಮದ ಮೇಲೆ ಅತಿ ದೊಡ್ಡ ಪೆಟ್ಟು ಕೊಡುವಂತಹ ಕೆಲಸ ಆಗ್ತಾ ಇದೆ. ಪ್ರತಿ ವರ್ಷವೂ ಕೂಡ ಲಕ್ಷಾಂತರ ಸಂಖ್ಯೆಯಲ್ಲಿ ಜನ ಹೋಗ್ತಾ ಇದ್ರು ಟರ್ಕಿ ಮತ್ತು ಅಜರ್ಬೈಜಾನ್ಗೆ ಪ್ರವಾಸಕ್ಕಾಗಿ. ಈಗ ಆ ಎರಡು ದೇಶಗಳ ಕುತಂತ್ರ ಬುದ್ಧಿ, ಉಂಡ ಮನೆಗೇನೆ ದ್ರೋಹ ಬಗೆದಂತಹ ಬುದ್ಧಿಯಿಂದ ಜನ ಆಕ್ರೋಶವನ್ನು ಹೊರಹಾಕ್ತಿದ್ದಾರೆ. ಯಾವುದೇ ಕಾರಣಕ್ಕೂ ಈ ಎರಡು ದೇಶಗಳಿಗೆ ಹೋಗಬಾರ್ದು ಅಂತ ಹೇಳಿ ನಿರ್ಧರಿಸಿದ್ದಾರೆ. ಅದರ ಪರಿಣಾಮ, ಅದರ ಇಂಪ್ಯಾಕ್ಟ್ ಈಗ ಎರಡೂ ದೇಶಗಳಿಗೂ ಕೂಡ ತಡ್ತಾ ಇರುವಂಥದ್ದು. 60% ಬುಕ್ಕಿಂಗ್ ಇಳಿಕೆ ಆಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಪಾಕಿಸ್ತಾನದ ನೆರವಿಗೆ ನಿಲ್ಲುವಂತಹ ಕೆಲಸವನ್ನ ಟರ್ಕಿ ಮತ್ತು ಅಜರ್ಬೈಜಾನ್ ಮಾಡಿತ್ತು. ಹಿಂಬದಿಯಿಂದ ಸೈನಿಕರನ್ನ ಸಪ್ಲೈ ಮಾಡುವಂತಹ ಕೆಲಸ, ಡ್ರೋನ್ಗಳನ್ನು ಸಪ್ಲೈ ಮಾಡುವಂತಹ ಕೆಲಸವನ್ನ ಟರ್ಕಿ ಮಾಡಿತ್ತು. ಈ ಹಿಂದೆ ಪ್ರಬಲ ಭೂಕಂಪದಲ್ಲಿ ಟರ್ಕಿ ನಲುಗ್ತಾ ಇದ್ದಂತಹ ಸಂದರ್ಭದಲ್ಲಿ ಭಾರತ ಸಹಾಯ ಹಸ್ತವನ್ನು ಚಾಚಿತ್ತು. ಎಷ್ಟೇ ದ್ವೇಷ ಇದ್ರೂ ಕೂಡ ಆಪರೇಷನ್ ದೋಸ್ತ್ ಹೆಸರಿನಲ್ಲಿ ಅವರಿಗೆ ಹೆಲ್ಪ್ ಮಾಡುವಂತಹ ಕೆಲಸವನ್ನು ಭಾರತ ಮಾಡಿತ್ತು. ಅದರಿಂದ ಆಚೆಗೂ ಕೂಡ ಭಾರತ ವರ್ಸಸ್ ಪಾಕಿಸ್ತಾನ ಅನ್ನುವಂತಹ ಸನ್ನಿವೇಶ ಸೃಷ್ಟಿಯಾದಾಗ ಟರ್ಕಿ ಪಾಕಿಸ್ತಾನದ ಬೆನ್ನಿಗೆ ನಿಲ್ಲುವಂತಹ ಕೆಲಸವನ್ನು ಮಾಡಿತ್ತು. ಹಾಗಾಗಿಯೇ ಇವತ್ತು ಭಾರತದ ಜನ ಟರ್ಕಿ ವಸ್ತುಗಳನ್ನು ನಿಷೇಧಿಸ್ತಾ ಇದ್ದಾರೆ, ಸ್ವಯಂ ಪ್ರೇರಿತವಾಗಿ ಬಾಯ್ಕಾಟ್ ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ಯಾವುದೇ ಕಾರಣಕ್ಕೂ ನಾವು ಟರ್ಕಿ ಪ್ರವಾಸಕ್ಕೆ ಹೋಗಲ್ಲ ಅಂಥೇಳಿ ನಿರ್ಧರಿಸಿದ್ದಾರೆ. ಮತ್ತಷ್ಟು ಡೀಟೇಲ್ಸ್ ಪವಿತ್ರ ಕೊಡ್ತಾರೆ, ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಪವಿತ್ರ, ಈ ಟರ್ಕಿ ಮತ್ತು ಅಜರ್ಬೈಜಾನ್ ಈ ಎರಡೂ ದೇಶಗಳು ಕೂಡ ಭಾರತಕ್ಕೆ ನಿರಂತರವಾಗಿ ದ್ರೋಹವನ್ನು ಬಗಿತಾನೇ ಇದ್ದಾವೆ. ನಾವೆಷ್ಟೇ ಹೆಲ್ಪ್ ಮಾಡಿದ್ರು, ಎಷ್ಟೇ ಒಳಿತು ಬಯಸಿದ್ರು ಕೂಡ ನಮ್ಮ ಮೇಲೇನೆ ವಿಷಕಕ್ಕುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ. ಈ ಎರಡೂ ದೇಶಗಳಿಗೆ ಯಾವ ರೀತಿ ಬುದ್ಧಿ ಕಲಿಸುವಂತಹ ಕೆಲಸ ಆಗ್ತಾ ಇದೆ ಭಾರತದ ಕಡೆಯಿಂದ ಅಂತ? ಪ್ರೇಮ್, ಈಗ ಟರ್ಕಿ ಭೂಕಂಪದ ಸಂದರ್ಭದಲ್ಲಿ ಭಾರತ ಆಪರೇಷನ್ ದೋಸ್ತ ಮೂಲಕ ಅವರ ನೆರವಿಗೆ ನಿಂತು, ಆದ್ರೆ ಇದ್ಯಾವುದನ್ನ ಕೂಡ ಟರ್ಕಿ ಪರಿಗಣಿಸದೆ ಪಾಕಿಸ್ತಾನದ ಬೆನ್ನಿಗೆ ನಿಂತು ಅವರಿಗೆ ಡ್ರೋನ್ ಅನ್ನ ಸಪ್ಲೈ ಮಾಡ್ತು. ಅಷ್ಟೇ ಅಲ್ಲ, ಡ್ರೋನ್ ಆಪರೇಟರ್ ಅನ್ನ ಕೂಡ ಸಪ್ಲೈ ಮಾಡ್ತು. ಅಜರ್ಬೈಜಾನ್ ಕೂಡ ಅವರ ನೆರವಿಗೆ ನಿಲ್ತು. ಹೀಗಾಗಿ ಭಾರತೀಯರು ಅದಕ್ಕೆ ಬುದ್ಧಿ ಕಲಿಸಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಈಗ ಟರ್ಕಿ ಮತ್ತು ಅಜರ್ಬೈಜಾನ್ ಟ್ರಿಪ್ ಅನ್ನ ಕ್ಯಾನ್ಸಲ್ ಮಾಡ್ತಾ ಇದ್ದಾರೆ. ಸರಿಸುಮಾರು 3 ಲಕ್ಷ ಜನ ಭಾರತದಿಂದ ಟರ್ಕಿಗೆ ಪ್ರವಾಸವನ್ನ ಹೋಗ್ತಾರೆ, ಬಿಕಾಸ್ ಚೀಪೆಸ್ಟ್ ಪ್ಲೇಸ್ ಅನ್ನುವಂತಹ ಕಾರಣಕ್ಕೆ. ಆದ್ರೆ ಈಗ ಭಾರತೀಯರು ಸ್ವಯಂ ಪ್ರೇರಿತರಾಗಿ ನಾವು ಟ್ರಿಪ್ ಅನ್ನ ಕ್ಯಾನ್ಸಲ್ ಮಾಡ್ತಾ ಇದ್ದೀವಿ ಅಂತ ದೊಡ್ಡ ಮಟ್ಟದ ಬಾಯ್ಕಟ್ ಟರ್ಕಿ, ಬಾಯ್ಕಟ್ ಅಜರ್ಬೈಜಾನ್ ಅನ್ನುವಂತಹ ಕ್ಯಾಂಪೇನ್ಗಳು ಜೋರಾಗಿದೆ. ಇನ್ನೊಂದು ಕಡೆಗೆ ಟರ್ಕಿಯ ಜೊತೆಗೆ ಟರ್ಕಿಶ್ ಏರ್ಲೈನ್ಸ್ ಜೊತೆಗೆ ಸಹಭಾಗಿತ್ವವನ್ನು ಹೊಂದಿರುವಂತಹ ಏರ್ಲೈನ್ಸ್ಗಳು ಕೂಡ, ಜೊತೆಗೆ ಟೂರಿಸ್ಟ್ ಸಂಸ್ಥೆಗಳು ಕೂಡ ಅದರಿಂದ ಹೊರ ಬರ್ತಾ ಇದ್ದಾವೆ. ಇನ್ನೊಂದು ಕಡೆಗೆ ಟರ್ಕಿಯ ಆಪಲ್ ಆಗಿರ್ಬೋದು, ಚೆರಿ ಆಗಿರ್ಬೋದು, ಜೊತೆಗೆ ಮಾರ್ಬಲ್ಸ್ ಆಗಿರ್ಬೋದು, ಪ್ರಮುಖವಾಗಿ 70% ಅಷ್ಟು ಮಾರ್ಬಲ್ಸ್ ಬರುತ್ತೆ. ಸೊ ಅದನ್ನು ಕೂಡ ಎಲ್ಲರೂ ಕೂಡ ನಿರಾಕರಣೆ ಮಾಡ್ತಾ ಇದ್ದಾರೆ. ಒಂದು ಕಡೆಯಿಂದ ಟರ್ಕಿ ಹಾಗೂ ಅಜರ್ಬೈಜಾನ್ಗೆ ವ್ಯಾಪಾರ ವಹಿವಾಟಿನಲ್ಲಿ ದೊಡ್ಡ ಮಟ್ಟದ ಕಡಿತವನ್ನ ಭಾರತದ ವ್ಯಾಪಾರಿಗಳು ಮಾಡ್ತಾ ಇದ್ದಾರೆ. ಮಗದೊಂದು ಕಡೆ ಟ್ರಿಪ್ ಅನ್ನ ಕೂಡ ಕ್ಯಾನ್ಸಲ್ ಮಾಡ್ತಾ ಇದ್ದಾರೆ. 205% ಅಷ್ಟು ಟ್ರಿಪ್ ಅನ್ನ ಕಂಪ್ಲೀಟ್ ಆಗಿ ಕ್ಯಾನ್ಸಲ್ ಮಾಡ್ತಾ ಇರುವಂತದ್ದು ಡೇಟಾ ಗೊತ್ತಾಗ್ತಾ ಇದೆ. ಜೊತೆಗೆ 60% ಅಷ್ಟು ಜನ ಹೋಗೋದಕ್ಕೆ ಇಷ್ಟ ಪಡ್ತಾ ಇಲ್ಲ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಇದು ದೊಡ್ಡ ಮಟ್ಟದಲ್ಲಿ ಆರ್ಥಿಕವಾಗಿ ಟರ್ಕಿಗೆ ಹಾಗೂ ಅಜರ್ಬೈಜಾನ್ಗೆ ಹೊಡೆತವನ್ನ ಕೊಡುತ್ತೆ. ಸೊ ಇದೇ ಕಾರಣಕ್ಕೆ ಟರ್ಕಿಯ ಪ್ರವಾಸೋದ್ಯಮ ಇಲಾಖೆಯವರು ಒಂದು ಪ್ರಕಟಣೆಯನ್ನ ಕೊಟ್ಟರು. ಭಾರತದ ಜನರು ಇಲ್ಲಿಗೆ ಟ್ರಿಪ್ ಅನ್ನ ಕ್ಯಾನ್ಸಲ್ ಮಾಡಬೇಡಿ, ನಿಮ್ಮ ಸುರಕ್ಷತೆಗೆ ನಾವು ಎಲ್ಲಾ ರೀತಿಯಲ್ಲೂ ಸನ್ನದ್ಧವಾಗಿದ್ದೀವಿ ಅಂತ ಪ್ರಕಟಣೆಯನ್ನ ಕೊಟ್ಟರು. ಆದ್ರೂ ಕೂಡ ಭಾರತ ಈ ಮೋಸವನ್ನ ಸಹಿಸುವುದಕ್ಕೆ ಸಾಧ್ಯವೇ ಇಲ್ಲ ಅಂತ ಕಂಪ್ಲೀಟ್ ಆಗಿ ಟ್ರಿಪ್ ಅನ್ನ ಬ್ಯಾನ್ ಮಾಡಿದೆ. ಜೊತೆಗೆ ಸಿನಿಮಾ ಶೂಟಿಂಗ್ಗಳು ಕೂಡ ಬಹುತೇಕ
ನಡೀತಾ ಇದ್ವು ಟರ್ಕಿಯಲ್ಲಿ, ಈಗ ಅದನ್ನು ಕೂಡ ಕ್ಯಾನ್ಸಲ್ ಮಾಡುವಂತ ಚಿಂತನೆಯನ್ನ ನಡೆಸ್ತಾ ಇದೆ. ಸೊ ಯಾವುದೇ ಕಾರಣಕ್ಕೂ ನಾವು ಸಿನಿಮಾದ ಶೂಟಿಂಗ್ ಅನ್ನ ಮಾಡೋದಿಲ್ಲ ಅಂತ. ಸೊ ದೊಡ್ಡ ಮಟ್ಟದಲ್ಲಿ ಬಾಯ್ಕಾಟ್ ಟರ್ಕಿ ಹಾಗೂ ಅಜರ್ಬೈಜಾನ್ ಕ್ಯಾಂಪೇನ್ಗಳು ಸದ್ದು ಮಾಡ್ತಾ ಇದೆ ಪ್ರೇಮ್. ಓಕೆ, ಥ್ಯಾಂಕ್ ಯು ಪವಿತ್ರ ತಮ್ಮೆಲ್ಲ ಮಾಹಿತಿಗಾಗಿ.